ಯೂನಿಕ್ ಅಟೆಂಪ್ಟ್, ತುಂಬಾ ಲೇಯರ್ಸ್ ಇದೆ. ಇನ್ನೊಂದು 2 ಸತಿ ನೋಡಿದ್ರೆ ಜಾಸ್ತಿ ಮೀನಿಂಗ್ಸ್ಗಳು ಸಿಗ್ತವೆ. ಒಳ್ಳೆ ಅಟೆಂಪ್ಟ್. ಅಂದರೆ ಕಮರ್ಷಿಯಲ್ ಎಕ್ಸ್ಪೆಕ್ಟ್ ಮಾಡ್ಕೊಂಬಂದವ್ರು ಡಿಸಪಾಯಿಂಟ್ ಆಗಿರುತ್ತೆ. ಬಟ್ ತುಂಬ ಯೂನಿಕ್ ಅಟೆಂಪ್ಟ್, ತುಂಬ ಚೆನ್ನಾಗಿದೆ. ಫೈಟ್ ಫ್ಯಾಬ್ಲೆಸ್. ಫೈಟು ಸ್ಟೈಲು ಎಲ್ಲ ಫ್ಯಾಬ್ಲೆಸ್ ಆಗಿದೆ. ಸ್ಟೋರಿ ನಮ್ಮ ಕನ್ನಡ ಆಡಿಯನ್ಸ್ ಈ ಥರ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅನಿಸುತ್ತೆ. ಲಾಸ್ಟಲ್ಲಿ ಚೆನ್ನಾಗಿ ಇಲ್ಲ, ಎಕ್ಸ್ಪೆಕ್ಟೇಷನ್ ಅಂತ ಏನು ಇಟ್ಕೊಂಡಿರಲಿಲ್ಲ. ಏನು ಯೂನಿಕಾಗಿ ಮಾಡಿರ್ತಾರೆ ನೋಡೋಕೆ ಬಂದರೆ ಅದು ತುಂಬ ಯೂನಿಕ್ ಆಗಿದೆ ಫಿಲಮ್. ಇದೊಂದು ಬೋಲ್ಡ್ ಅಟೆಂಪ್ಟ್ ಅಂತಲೇ ಹೇಳಬೇಕು. ಇಷ್ಟು ದೊಡ್ಡ ಕಮರ್ಷಿಯಲ್ ಹೀರೋ ಆಗಿ ಈ ಥರ ಪ್ರೊಜೆಕ್ಟ್ ಮಾಡಿಕೊಂಡು ಅದನ್ನು ಜಸ್ಟಿಫೈ ಮಾಡೋದು ಅಷ್ಟು ಈಸಿ ಇಲ್ಲ. ಆಲ್ಸೋ ಇದು ಹುಡುಗಿ ಡೈರೆಕ್ಟ್ ಮಾಡಿದಾಗಂತೂ ಡೆಫಿನೆಟ್ಲಿ ಫಿಲಮ್ ಇಲ್ಲವೇ ಇಲ್ಲ. ಅವ್ರು ತುಂಬ ಡೀಪಾಗಿರೋ ಕ್ವೆಶನ್ಸ್ನ ಹುಡ್ಕಕ್ಕೆ ಹೋಗಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇದೆ. ಹೆಸರು ತಕ್ಕಂಗೆ ಹೇಳಬೇಕು ಅಂದರೆ ಕುಡ್ದು ಟಾಕ್ಸಿಕೇಶನ್ ಹೇಗಾಗುತ್ತೆ ಅನ್ನೋದು ಒಂದು ಮೆಸೇಜ್ ಇದೆ. ಅದು ಬಿಟ್ಟು ಇನ್ನೂ ತುಂಬ ಡೀಪಾಗಿ ಮೆಸೇಜಸ್ ಇದ್ದಾವೆ. ತುಂಬ ಲೇಯರ್ಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಯಶ್ ಆ್ಯಕ್ಟಿಂಗ್ ಫೆಂಟಾಬ್ಲೆಸ್. ಎಲ್ಲ ಫೀಮೇಲ್ ಸ್ಟಾರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ಗ್ರೇಟ್ ಅಟೆಂಪ್ಟ್ ಬೈ ದ ಡೈರೆಕ್ಟರ್. ಆಲ್ ದ ಬೆಸ್ಟ್ ಟು ಟಾಕ್ಸಿಕ್. ಸರ್, ಅಂದರೆ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಎಫರ್ಟ್ ಹಾಕಿ ತುಂಬಾ ಟ್ರಯಲ್ ಎರರ್ ಎಲ್ಲ ಮಾಡಿದ್ದಾರೆ. ಬಟ್ ಏನು ಅಂದರೆ ಸ್ವಲ್ಪ ನಮ್ಮ ರೇಂಜ್ನವರು ಅರ್ಥ ಮಾಡ್ಕೊಳೋದು ಸ್ವಲ್ಪ ಕಷ್ಟ ಅಷ್ಟೇ. ಮಾಮೂಲಿ ಓಕೆ ಸರ್, ನೋಡ್ಬೋದು. ಬಟ್ KGF ಕಂಪೇರ್ ಮಾಡೋಕ್ಕಾಗಲ್ಲ. ಹೌದೌದು, ಇದು ಒಂದು ಬೇರೆ ಲೆವೆಲ್ ಸರ್, ಬೇರೆ ಲೆವೆಲ್.